ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಒಂದು ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿ, ತುಂಬ ಬೇಗ ಮಾಡ್ಬೋದು. ಅದು ಒಣಗಿದ ಮೀನು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದು ನಾನು ಬಿಸಿಲಲ್ಲಿ ತೊಗೊಂಡಿದ್ದೆ, ಮಳೆಗಾಲದಲ್ಲೆಲ್ಲ. ಆವಾಗಲೇ ಇದನ್ನು ತೊಗೊಂಡು ನಾವು ಕ್ಲೀನಾಗಿ ಒಣಗಿಸಿ ಇಟ್ಟಿರ್ತೀವಿ. ಇವಾಗ ಏನೂ ಹಾಳಾಗಲ್ಲ. ನೋಡಿ ಎಷ್ಟು ಫ್ರೆಶ್ ಆಗಿದೆ, ಚೆನ್ನಾಗಿದೆ. ಇದು ಸಾಂಬಾರ್ಗಂತೂ ಚೆನ್ನಾಗಾಗುತ್ತೆ. ಫ್ರೈ ಮಾಡ್ಕೋಬೋದು, ಸಾಂಬಾರು ಮಾಡ್ಕೋಬೋದು. ಈ ತರಕಾರಿನ ತಿಂದು ತಿಂದು ನಮಗೆ ಬೇಜಾರಾಗಿದ್ದರೆ, ಏನಾದರೂ ತಿನ್ನಬೇಕು ಈ ಥರ ಅನಿಸಿದ್ರೆ, ನಮ್ಮ ಮಲೆನಾಡು ಜನಕ್ಕಂತೂ 100% ಅನಿಸುತ್ತೆ. ಆವಾಗ ಇದನ್ನು ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಅತಿಯಾದ ಮಸಾಲ ಹಾಕಬೇಕು, ರುಬ್ಬಬೇಕು ಆ ಥರ ಇಲ್ಲಕ್ಕೆ ಇಲ್ಲ. ಕ್ವಿಕ್ಕಾಗಿ 10 ನಿಮಿಷಕ್ಕಾಗಲೇ ಸಾಂಬಾರನ್ನ ರೆಡಿ ಮಾಡಿಕೊಂಡು ಒಂದು ಒಳ್ಳೆ ಊಟ ಮಾಡ್ಬೋದು. ರೈಸ್ಗೆ, ಕಡುಬಿಗೆ, ರೊಟ್ಟಿಗೆ ಎಲ್ಲ ಸೂಪರ್ ಇರುತ್ತೆ. ನಮ್ಮ ಮಲೆನಾಡು ಜನಕ್ಕಂತೂ 100% ಗೊತ್ತಿರುತ್ತೆ. ನನಗಂತೂ ಇವಾಗ ತುಂಬ ಎಲ್ಲ ಕೆಮಿಕಲ್ ಹಾಕಿರುವಂತಹ ಪುಡಿಗಳು ಅದೆಲ್ಲ ಹಾಕಿ ಮಾಡ್ತಾರೆ. ನಂಗೆ ಅದು ಇಷ್ಟನೇ ಆಗಲ್ಲ. ಹಾಗೆಯೇ ಇವಾಗ ಯಾವುದೇ ಒಂದು ಅಡುಗೆ ಮಾಡಿದ್ರು ತುಂಬ ಮಸಾಲೆಗಳನ್ನು ಹಾಕ್ತಾರೆ. ನನಗೆ ಇವಾಗ ಅದೂ ಬೇಡ ಅನಿಸ್ಬಿಟ್ಟಿದೆ. ಅದಕ್ಕೆ ನಾನು ಒಂದೊಂದು ದಿನ ಈ ಥರ ಸಿಂಪಲ್ಲಾಗಿ ಅಡುಗೆಗಳನ್ನು ಮಾಡ್ಕೊಳ್ತೀನಿ. ನಾನು ಇದು ಒಣಗಿಸಿಟ್ಟಿದ್ನಲ್ವ, ಹಾಗಾಗಿ ಬೇಗ ಡ್ರೈ ಆಯಿತು. ಕ್ಲೀನಾಗಿ ಒಲೆಯಲ್ಲಿ ಅದನ್ನು ಹುರ್ಕೊಂಡು ಇವಾಗ ಅದನ್ನು ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಆರಕ್ಕೆ ಬಿಟ್ಟಿದ್ದೀನಿ. ತುಂಬ ಬಿಸಿ ಇದೆ, ಅದಕ್ಕೋಸ್ಕರ. ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಆದರೂ ಕೂಡ ಸಾಕು. ಇದು ಮೀನು ತಿನ್ನುವಂಥವ್ರಿಗೆ ಎಲ್ಲಿ ಬೇಕಾದ್ರೂ ಸಿಗುತ್ತೆ. ಇದು ತೊಗೊಂಡು ಆರಾಮಾಗಿ ಮಾಡಿಟ್ಕೋಬಹುದು. ಅರ್ಜೆಂಟಿಗಂತೂ ಆರಾಮಾಗಿ ಅಡುಗೆ ಮಾಡ್ಕೋಬಹುದು. ಈಗ ತರಕಾರಿ ಹೆಚ್ಚಿ ಯಾರು ಮಾಡ್ತಾರಪ್ಪ, ತುಂಬ ಹೊತ್ತಾಗುತ್ತೆ, ಖಾರ ರೆಡಿ ಮಾಡಬೇಕು ಅನ್ನೋರಿಗೆ ಇದು ಈಸಿ ರೆಸಿಪಿ. ಬ್ಯಾಚುರಲ್ ಕೂಡ ಇದನ್ನು ಮಾಡ್ಕೋಬಹುದು, ಈಸಿಯಾಗಿ ಆಗುತ್ತೆ. ನಾನೀಗ ಇದಕ್ಕೆ ಸಾಸಿವೆ ಹಾಕಿದ್ದೀನಿ, ಹಾಗೆಯೇ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇದು ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊಳ್ಳಿ. ನಾನು ಯಾವಾಗಲೂ ಹೇಳುವಂತೆ ಒಳ್ಳೆ ಎಣ್ಣೆನ ತಿನ್ನಿ, ನಿಮ್ಮ ಹಾರ್ಟ್ ಕೂಡ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಯಾವುದನ್ನು ಕರೆದಂತಹ ಎಣ್ಣೆಗಳು, ಈ ಥರ ಪದಾರ್ಥಗಳನ್ನು ಉಪಯೋಗಿಸ್ಬೇಡಿ. ಸ್ವಲ್ಪ ಫ್ರೆಶ್ ಆಗಿಯೇ ತಿನ್ನಿ ಅಂತ ಹೇಳ್ತೀನಿ. ಇವಾಗ ನೋಡಿ, ಈ ಮೀನೆಲ್ಲ ನಾನು ಏನು ಮಾಡಿದ್ದೀನಿ, ಫುಲ್ಲು ಡ್ರೈ ಮಾಡ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ಮಂಗಳೂರು ಸೈಡ್ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ನೋಡಿ, ಇದನ್ನು ನಾನು ಒಂದು ಬಟ್ಟೆಯಿಂದ, ಕಾಟನ್ ಬಟ್ಟೆಯಿಂದ ಹೀಗೆ ಎಲ್ಲ ಹಾಕ್ಕೊಂಡು ಉಜ್ಕೊಳ್ತೀನಿ. ಉಜ್ಕೊಂಡ್ರೆ ಅದರಲ್ಲಿರುವಂತಹ ಬೇಡದಲ್ಲೇ ಇರೋ ಸಿಪ್ಪೆಗಳೆಲ್ಲ ಅದರಲ್ಲಿ ಬಿಡುತ್ತೆ. ಆ್ಯಕ್ಚುಲಿ ನಾವು ಬಿಸಿಲಲ್ಲಿಟ್ಟು ಒಣಗಿಸುವಾಗಲೇ ಸ್ಪೂನಲ್ಲಿ ಪ್ರತಿಯೊಂದು ಮೀನುಗಳದ್ದು ಏನು ಮೇಲ್ಗಡೆ ಹುರುಂಬ್ಳು ಅಂತೀವಿ ಅದೆಲ್ಲ ಬಂದಿರುತ್ತಲ್ಲ, ಅದನ್ನೆಲ್ಲ ತೆಗೆದಿರ್ತೀವಿ. ಇವಾಗ ಹುರಿದಾಗ ಒಂದು ಸ್ವಲ್ಪ ಬಿಡುತ್ತೆ, ಅದಕ್ಕೋಸ್ಕರ ಆ ರೀತಿ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಉಜ್ಕೊಂಡ್ರೆ ಪೂರ್ತಿಯಾಗಿ ಬಿಡುತ್ತೆ. ಇವಾಗ ನನ್ನದು ಎಣ್ಣೆ ರೆಡಿ ಆಗ್ತಾಯಿದೆ. ನಮ್ಮನೇಲಿ ಈ ಸಾಂಬಾರು ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಸಿಂಪಲಾಗಿ ಅಪರೂಪಕ್ಕೆ ಒಂದೊಂದು ದಿನ ಆರಾಮಾಗಿ ತಿನ್ಬೋದು ಅಂತ ಹೇಳ್ತಾರೆ. ಇವಾಗ ನೋಡಿ, ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ, ಹೆಚ್ಚಿನ ಪದಾರ್ಥಗಳು ನಾನು ಯಾವುದೂ ಹಾಕ್ತಾಯಿಲ್ಲ. ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಒಂದು ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ. ಇವತ್ತು ನೈಟ್ ಒಂದು ಹೊತ್ತಿನ ಸಾಂಬಾರು ಅಷ್ಟೇ ಇದು. ರಾತ್ರಿಗೆ ನಾವು ಮುಗಿಸ್ಬಿಡ್ತೀವಿ. ಇದೆಲ್ಲ ಏನಂದರೆ 2-3 ಹೊತ್ತು ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಒಂದು ಹೊತ್ತಿಗೆಲ್ಲ ಏನೂ ಅನಿಸಲ್ಲ, ಖುಷಿಯಾಗುತ್ತೆ. ಖಾರ ಖಾರ ಇರೋದ್ರಿಂದ ಬಾಯಿಗೂ ಟೇಸ್ಟ್ ಅಂತ ಅನಿಸುತ್ತೆ. ನನಗೂ ಈಗ ತೋಟಕ್ಕೆ ಹೋಗಿ ಬರೋದು ಸ್ವಲ್ಪ ಕೆಲಸ ಇದೆ. ತೋಟದಲ್ಲಿ ಹಳ ಹೊಡಿತಿದ್ದಾರೆ, ಹಾಗಾಗಿ ನನಗೂ ಹೋಗಿ ಬಂದು ಅಯ್ಯೋ ತರಕಾರಿ ಹೆಚ್ಚಿ ಇವಾಗ ನೈಟ್ ಸಾಂಬಾರು ಮಾಡಿದ್ರೆ ಮತ್ತೆ ಮಿಕ್ಕುತ್ತೆ, ನಾಳೆ ಅದನ್ನು ಏನು ಮಾಡೋದು ಅನಿಸುತ್ತೆ. ಅದಕ್ಕೋಸ್ಕರ ಈ ಸಾಂಬಾರು ಮಾಡ್ತಾಯಿದ್ದೆ. ಒಂದು ವಿಡಿಯೋ ಕೂಡ ಆಗುತ್ತೆ ಅಂತ ತೆಕ್ಕೊಂಡೆ. ನೀವು ಕೂಡ ಎಲ್ಲರೂ ಹೋಗಿ ಬಂದಾಗ ಸುಸ್ತಾಗಿದ್ದರೆ ಅರ್ಜೆಂಟಿಗೆ ಈ ರೀತಿ ಒಂದು ಅಡುಗೆನ ಮಾಡ್ಬೋದು. ನಮ್ಮ ಮಲೆನಾಡು ಜನ ಅಂತೂ 100% ಮಾಡ್ತಾರೆ. ಮತ್ತು ಮಂಗಳೂರು, ಉಡುಪಿ ಸೈಡವರು ಅಂತೂ ಖಂಡಿತ ಮಾಡ್ತಾರೆ. ಇನ್ನು ಬೆಂಗಳೂರು ಅಲ್ಲೆಲ್ಲ ಏನು ಮಾಡ್ತಾರೋ ಸತ್ಯ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಅಕ್ಕ ಬೆಂಗಳೂರು ಸೈಡೆಲ್ಲ ಇರಿದ್ರೆ ಅಪರೂಪಕ್ಕೆ ಒಂದೊಂದು ಸರಿ ಮಾಡ್ತಾಳೆ, ಅವಳಿಗೂ ಇಷ್ಟ ಇರುತ್ತೆ. ಬಟ್ ಬೇರೆಯವರೆಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ. ಅಂತೂ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ, ಇವಾಗ ಟೊಮೊಟೊ ಅಂತೂ ಫುಲ್ಲಾಗಿ ಬೇಯಬೇಕು. ಅದಕ್ಕೆ ನಾನು ಸ್ವಲ್ಪ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಟೊಮೊಟೊಗೆ ಉಪ್ಪು ಹಾಕಿದ್ರೇ ಚೆನ್ನಾಗಿ ಬೇಯುತ್ತೆ.
ಅರಿಶಿನ ಪುಡಿ ಸಹ ಇವಾಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಅಡುಗೆಗೆ ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ, ಯಾವ ಅಡುಗೆಗೂ ಅರಿಶಿನ ಪುಡಿ ಹಾಕ್ದಲೇ ಅಡುಗೆ ಮಾಡೋದಿಲ್ಲ, ಅದೇನೋ ಒಂಥರ ಟೇಸ್ಟ್ ಅಲ್ವಾ. ಇವಾಗ ಉಪ್ಪು ಕೂಡ ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ಕ್ಲೀನಾಗಿ ಬೆಂದ ಮೇಲೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ಆದಂತಹ ಅಡುಗೆ ಆದ್ರೂ ತುಂಬಾ ಚೆನ್ನಾಗಿರುತ್ತೆ. ನಾನು ಕೆಲವೊಂದು ಜಾಸ್ತಿ ಮಸಾಲ ಹಾಕುವಂಥ ಅಡುಗೆಗಳನ್ನು ನಾನು ತೋರಿಸೋದೇ ಇಲ್ಲ ವಿಡಿಯೋದಲ್ಲಿ, ಏಕೆಂದರೆ ಸಾಮಾನ್ಯವಾಗಿ ಅದು ಎಲ್ಲರಿಗೂ ಇವಾಗ ಗೊತ್ತಾಗ್ಬಿಟ್ಟಿದೆ. ಎಲ್ಲದಕ್ಕೂ ಚಕ್ಕೆ, ಲವಂಗ, ತೆಂಗಿನಕಾಯಿ ಪ್ರತಿಯೊಂದು ಹಾಕೋದು, ಮತ್ತು ಸಾಂಬಾರು ಪುಡಿಗಳೆಲ್ಲ ಮಾಡಿಟ್ಕೊಂಡಿರ್ತಾರೆ. ಈಗ ಸಾಮಾನ್ಯ ಅದು ಕಾಮನ್ ಆಗಿಬಿಟ್ಟಿದೆ, ಎಲ್ಲ ಜನಗೂ ಅದು ಇಷ್ಟ. ಅದೇ ಏನು ಹಾಕ್ದಲೇ ಸಿಂಪಲಾಗಿ ಮಾಡ್ಕೊಳ್ತೀವಲ್ಲ, ನನಗೆ ಆ ರೀತಿ ಸಾಂಬಾರುಗಳೇ ಇಷ್ಟ. ಪಲ್ಯಗಳು ಅಷ್ಟೇ, ನನಗೆ ಸಿಂಪಲಾಗಿ ಮಾಡೋದು. ಅದಕ್ಕೆ ಕಾಯಿ ತುರಿ ಹಾಕ್ತಾರೆ ಕೆಲವರೆಲ್ಲ, ನನಗೆ ಅದೆಲ್ಲ ಇಷ್ಟನೇ ಆಗಲ್ಲ. ನನಗೆ ಸಿಂಪಲ್ ಅಡುಗೆನೇ ಇಷ್ಟ. ಹಾಗೆಯೇ ಟೇಸ್ಟಿಯಾಗಿರಬೇಕು. ಒಂದು ಹೊತ್ತು ತಿಂದರೆ ಟೇಸ್ಟು ಅಂತ ಅನ್ನಿಸ್ಬೇಕು ಅದಕ್ಕೆ. ನೋಡಿ ಅದೆಲ್ಲ ಈಗ ವೇಸ್ಟು, ಅದನ್ನೆಲ್ಲ ತೆಗಿತೀನಿ ನೋಡಿ ಎಷ್ಟು ಬಿಟ್ಕೊಂಡಿದೆ ಅಂತ. ಅದಕ್ಕಾಗಿ ಬಟ್ಟೆಯಲ್ಲಿ ನಾನು ಉಜ್ಕೊಂಡಿದ್ದು. ಇವಾಗ ನೋಡಿ ಅದನ್ನು ಒಂದು 2-3 ಸರಿ ನಾನು ಒಂದು ಸರಿ ಬಿಸಿನೀರಲ್ಲಿ ನೆನೆಸಿಟ್ಟಿರ್ತೀನಿ. ನೆನೆಸಿಬಿಟ್ಟು ಬಿಸಿನೀರಲ್ಲಿ ಒಂದು ಸತಿ ತೊಳೆದು, ಅದಂದರೆ ಉಪ್ಪಿನ ಅಂಶ ಇರುತ್ತೆ ಅಂತ ಹೇಳಿಬಿಟ್ಟು, ನಾನಿವಾಗ ಇಲ್ಲಿ ಸಾಂಬಾರಿಗೂ ಕೂಡ ಉಪ್ಪು ಹಾಕಿರ್ತೀನಲ್ವ, ಅದಕ್ಕೋಸ್ಕರ ಉಪ್ಪಿನಂಶ ಇದೆ ಅಂದ್ಕೊಂಡು ಬಿಸಿನೀರಲ್ಲಿ ಒಂದು ಸತಿ ತೊಳೆದು ಚೆಲ್ಕೊಂಡು ಮತ್ತು ತಣ್ಣೀರಲ್ಲಿ 2 ಸತಿ ತೊಳ್ಕೊತೀನಿ. ಕ್ಲೀನಾಗಿ ತೊಳೆದಷ್ಟು ಚೆನ್ನಾಗಿರುತ್ತೆ. ಸಣ್ಣ ಸಣ್ಣ ಕಲ್ಲುಗಳಿರುತ್ತೆ ಅಂತಾರೆ, ಅದು ನನಗೆ ಇದುವರೆಗೂ ಯಾವಾಗಲೂ ಸಿಕ್ಕಿಲ್ಲ, ಬಟ್ ಇರುತ್ತೆ ಅಂತಾರೆ. ಅದು ಕೂಡ ಈ ಥರ ವಾಶ್ ಮಾಡೋದ್ರಿಂದ 2-3 ಸರಿ ಯಾವುದೂ ಸಿಗಲ್ಲ. ವಾಶ್ ಮಾಡಿದಾಗ ತಳದಲ್ಲಿ ಎಲ್ಲ ಹಾಗೆ ಬಿಟ್ಬಿಟ್ಟು ಮೇಲುಗಡೆಗೆ ಏನು ಚೆನ್ನಾಗಿರುತ್ತಲ್ಲ ಆ ಮೀನುಗಳನ್ನು ಮಾತ್ರ ತೆಗೆದು ಹಾಕ್ಕೋಬೇಕು. ನೋಡಿ ಇವಾಗ ಇದು ನನಗೆ ರೆಡಿ ಆಗ್ತಾ ಬಂದಿದೆ. ಈಗ ಏನಂದರೆ ಎಲ್ಲರೂ ಏನು ಮಾಡ್ತಾರೆ, ಸ್ವಲ್ಪ ನೀರು ಹಾಕಿ ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಅದಕ್ಕೆ ಮೀನನ್ನು ಹಾಕ್ತಾರೆ. ನಾನು ಹಾಗೆ ಮಾಡ್ಕೊಳ್ಳಲ್ಲ. ನಾನು ಈ ಎಣ್ಣೆ ಜೊತೆನೇ ಒಂದು ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ಇವಾಗ ಒಂದು ಸ್ವಲ್ಪ ಅದೇನು ನಾನು ವಾಶ್ ಮಾಡಿ ಇಟ್ಕೊಂಡಿರ್ತೀನಲ್ವ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಇದರಲ್ಲಿ ತಿರುಗಿಸ್ಕೊಳ್ತೀನಿ. ಏನು ಸ್ವಲ್ಪ ಇದ್ದರೆ ಸಾಕು. ನೋಡಿ ನಾವು ಮನೆಯಲ್ಲಿ 7 ಜನ ಇದ್ದೀವಿ, 7 ಅಲ್ಲ 6 ಜನ ಇದ್ದೀವಿ. ಈಗ ಅದಿಶಿ ಇಲ್ವಲ್ಲ, 6 ಜನಕ್ಕೆ ಇಷ್ಟು ಸಾಂಬಾರು ನಮಗೆ ಬೇಕಾದಷ್ಟು. ಇದರಲ್ಲೇ ಸ್ವಲ್ಪ ಮಿಕ್ಕುತ್ತೆ ಬೆಳಗ್ಗೆಗೆ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ. ಅವ್ರು ಬೇಕಾದರೆ 2 ದಿನ ಇಟ್ಕೊಂಡು ತಿಂತಾರೆ. ಹಾಗಾಗಿ ಉಳಿದಿದ್ದನ್ನು ಅವರಿಗೆ ಇಡೋದು ನಾನು. ಅವರಿಗೆ ತುಂಬ ಇಷ್ಟ ಈ ಥರ ಎಲ್ಲ ಸ್ವಲ್ಪ ಅವರಿಗೆ ಕಾಯಿ ಈ ಥರ ಎಲ್ಲ ಹಾಕ್ತಲೇ ಮಾಡಿದ್ರೇ ಅವ್ರಿಗೆ ಇಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ಉಳಿದ್ರೆ ಖಂಡಿತ ಅವ್ರಿಗೆ ಎತ್ತಿಡ್ತೀನಿ ನಾನು. ಈಗ ನೋಡಿ ಈ ಥರ ಎಲ್ಲ ಫುಲ್ಲಾಗಿ ಡ್ರೈ ಮಾಡಿಕೊಡ್ತೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ವೀಡಿಯೋನ ನೋಡಿ. ಹಾಗೆ ಇವಾಗಲೇ ಸಬ್ಸ್ಕ್ರೈಬರ್ ಆಗಿದ್ದರೆ ಪ್ಲೀಸ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನನ್ನ ಡಿಫ್ರೆಂಟ್ ಅಡುಗೆ ಹೇಗಿದೆ ಅಂತ. ನಮ್ಮ ಮಲೆನಾಡು ಸೈಡ್ದು ಸಾಮಾನ್ಯ, ನಮ್ಮ ಮಲೆನಾಡಲ್ಲಿ ಎಲ್ಲರೂ ಮಾಡ್ತಿರ್ತಾರೆ, ಅವರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇವಾಗ ನೋಡಿ ಅದೆಲ್ಲ ಫ್ರೈ ಆದಮೇಲೆ ಇವಾಗ ನಾನು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರದ ಪುಡಿ ಸ್ವಲ್ಪ ಖಾರನೇ ಇರುತ್ತೆ ಯಾವಾಗಲೂ. ಅಂದರೆ ನಾವು ಜಾಸ್ತಿ ಮೀನು ಸಾಂಬಾರೆಲ್ಲ, ಹಸಿ ಮೀನು ಸಾಂಬಾರೆಲ್ಲ ಮಾಡೋದ್ರಿಂದ ನಾವು ಸ್ವಲ್ಪ ಖಾರದ ಪುಡಿ ಮಾಡಿಸಿಟ್ಕೊಂಡಿರ್ತೀವಿ. ಹಾಗಾಗಿ ನಾನು 2 ಸ್ಪೂನ್ ಯೂಸ್ ಮಾಡಿದೆ ಇದಕ್ಕೆ. ಹಾಗೆ ಕೊತ್ತಂಬರಿ ಪುಡಿನೂ ಕೂಡ ನಾನು 1 ಸ್ಪೂನು ಯೂಸ್ ಮಾಡ್ತಾಯಿದ್ದೀನಿ. ಅದು ಪುಡಿ ಏನೇ ಹಾಕೋದು ನೋಡಿ, ನಾನು ಯಾವುದನ್ನು ಮಿಕ್ಸಿಗೆ ಹಾಕಿಲ್ಲ ಮತ್ತು ಯಾವುದು ಜಾಸ್ತಿಯಾಗಿ ಯಾವುದನ್ನು ನಾನು ಯೂಸ್ ಮಾಡ್ತಾಯಿಲ್ಲ. ಖಾರದ ಪುಡಿ 1-2 ಸ್ಪೂನ್ ಯಾಕೆ ಹಾಕ್ತೆ ಅಂದರೆ ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತಾರೆ ಎಲ್ಲರೂ. ಈ ಥರ ಮೀನು ಸಾರುಗಳೆಲ್ಲ ಏನಂದರೆ ಸ್ವಲ್ಪ ಖಾರನೇ ಇರಬೇಕು. ನೋಡಿ ಇವಾಗ ಈ ಥರ ಇದಕ್ಕೆ ಸ್ವಲ್ಪ ನೀರು ಹಾಕ್ತೆ. ಇದು ಇನ್ನೂ ಚೆನ್ನಾಗಿ ಕುದ್ದುಬಿಟ್ರೆ ಸಾಂಬಾರು ರೆಡಿ. ಈ ಥರ ಹಾಕುವಾಗಲೇ ನಮ್ಮ ಮನೆ ತುಂಬ ಈ ಸಾಂಬಾರ್ದು ಸ್ಮೆಲ್ ಆಗಿರುತ್ತೆ. ನಮ್ಮ ಮಾಮಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ, ಒಣಗಲು ಮೀನು ಸಾಂಬಾರು ಮಾಡಿಬಿಟ್ಟಿಯಾ, ಸ್ವಲ್ಪ ಅನ್ನ ಜಾಸ್ತಿ ಇಳಿಯುತ್ತೆ ಅಂತ ಹೇಳ್ತಾರೆ ನಮ್ಮ ಮಾವ. ರೈಸ್ ಊಟ ಮಾಡುವಾಗಲೇ ಹೇಳ್ತಾರೆ ಅವರು, ಇದರಲ್ಲಿ ಅನ್ನ ಸ್ವಲ್ಪ ಜಾಸ್ತಿ ಸೇರುತ್ತಲ್ವ ಹೊಟ್ಟೆಗೆ ಅಂತ ಹೇಳ್ತಾರೆ. ನೋಡಿ ಇವಾಗೆಲ್ಲ ಹಾಕಾಯಿತು. ಇದಿನ್ನೂ ಕುದಿ ಬಂದರೆ ರೆಡಿ ಆಯಿತು. ಸ್ವಲ್ಪ ಹುಳಿ ಕೂಡ ಹಾಕಬೇಕು. ಇನ್ನು ನಿಮಗೆ ಗೊತ್ತಿರುತ್ತೆ, ಮೀನು ಅಂದಾಗ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಕೂಡ ನಮ್ಮ ತೋಟದಲ್ಲೇ ಬೆಳೆದಿದ್ವಿ ನಾವು. ಇವಾಗ ಮಳೆಗಾಲ ಅಲ್ಲ, ತುಂಬ ನಿಂಬೆಹಣ್ಣಿದೆ. ಸ್ವಲ್ಪ ಉಪ್ಪಿನಕಾಯಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಸ್ವಲ್ಪ ಹುಳಿ ಕೂಡ ಹಾಕಿದ್ದೀನಿ. ಇವಾಗ ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು, ನನಗೂ ಕೆಲವೊಂದು ಕೆಲಸಗಳಿದೆ, ಹಾಗಾಗಿ ನೋಡಿ ಇದು ರೆಡಿ ಆಗ್ತಾಯಿದೆ. ಇನ್ನು ಕುದಿಯೋ ಸಂದರ್ಭ ಬರ್ತಾಯಿದೆ.
ಇದು ಒಂದು 5 ನಿಮಿಷ ಕುದ್ರೆ ನನ್ನ ಸಾಂಬಾರು ರೆಡಿ ಆಯಿತು. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನನ್ನ ಸಿಂಪಲ್ ಒಣಗ್ಲು ಮೀನು ಸಾಂಬಾರು. ನಿಮಗೂ ಸಿಕ್ಕಿದ್ರೆ ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ರೈಸ್ಗೂ ಚೆನ್ನಾಗಿರುತ್ತೆ, ಅಕ್ಕಿ ಕಡುಬುಗಂತೂ ಸಖತ್ ಚೆನ್ನಾಗಿರುತ್ತೆ, ರೊಟ್ಟಿಗೂ ಕೂಡ ಚೆನ್ನಾಗಿರುತ್ತೆ. ಸಾಂಬಾರು ಮಾಡುವಾಗ ಮೀನು ಉಪ್ಪಿದ್ರೆ ಉಪ್ಪನ್ನು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ, ಆವಾಗ ಮೀನಲ್ಲಿದ್ದು ಉಪ್ಪು ಇದು ಎಲ್ಲ ಸೇರಿ ಆಗುತ್ತಲ್ವ. ಹಾಗಾಗಿ ಓಕೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ, ಓಕೆನಾ. ಅದು ಇವಾಗ ಕುದಿ ಬರ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ಈ ಥರ ಕುದಿ ಬಂದು ಇಷ್ಟು ಗಟ್ಟಿನೇ ಇರಬೇಕು ಸಾಂಬಾರು. ಇಷ್ಟೇ ಸಾಂಬಾರು ನೋಡಿ, ನಾನೇನು ಹೆಚ್ಚಾಗಿ ಮಾಡಿಲ್ಲ. ಎಷ್ಟು ಅಂದರೆ ನಾವು 6 ಮೆಂಬರ್ಸ್ಗೆ ಸಾಂಬಾರು ಆಗಿ ಮಿಕ್ಕುತ್ತೆ. ಎಲ್ಲರೂ ಸ್ವಲ್ಪ ಸ್ವಲ್ಪ, ಈ ಸಾಂಬಾರೆಲ್ಲ ಹೆಚ್ಚಾಗಿ ಖರ್ಚಾಗಲ್ಲ, ಸ್ವಲ್ಪ ಹಾಕ್ಕೊಂಡ್ರೇ ಸಾಕು, ಎಲ್ಲರಿಗೂ ರೈಸ್ ಊಟ ಸೂಪರ್ ಆಗುತ್ತೆ. ನಾನಿವತ್ತು ನೈಟ್ಗೆ ರೈಸ್ ಮಾತ್ರ ಇರೋದು, ಬೇರೆ ರೊಟ್ಟಿ ಯಾವುದು ನಾನು ಮಾಡ್ತಾಯಿಲ್ಲ. ನಾನು ಕೂಡ ಇವಾಗ ಸ್ವಲ್ಪ ಬ್ಯುಸಿ ಇದ್ದೀನಿ, ನನಗೂ ಸುಸ್ತಾಗಿರುತ್ತೆ ತೋಟಕ್ಕೆಲ್ಲ ಹೋಗಿ ಬಂದು ಅಂತ ಹೇಳಿಬಿಟ್ಟು. ಹಾಗಾಗಿ ರೈಸ್ ಜೊತೆಗೆ ನಾವು ಇದನ್ನು ತಿಂತೀವಿ. ಓಕೆ, ಬಾಯ್.